ನನಗೆ ಬೆಳಗ್ಗೆ ರಿಪೋರ್ಟ್ ನೋಡಿದಾಗ ಫಸ್ಟ್ ಟೈಮ್ ಕಣ್ಣಲ್ಲಿ ನೀರು ಬಂದಿದ್ದು. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮು, ಯಾಕೆ ಸುಳ್ಳು ಹೇಳೋಕ್ಕೆ ಮಾತನ್ನು ಇದಾಗಲ್ಲ. ಫಸ್ಟ್ ಟೈಮ್ ಕಣ್ಣಲ್ಲಿ ನೀರು ಬಂದಿದ್ದಕ್ಕೆ ನಾನು ಫೈನಾನ್ಷಿಯಲ್ ರಿಪೋರ್ಟ್ ನೋಡಿದೆ, ತುಂಬ ಖುಷಿ ಆಯಿತು. ಒಂದು OTT ಮತ್ತು ಇಬ್ಬರು ಬಂದು ಕೇಳಿದ್ರು, ನಿಮ್ಮ ಸಿನಿಮಾ ನೋಡಿದ್ದೀವಿ, OTTಗೆ ಪಕ್ಕಾ ಮೂವಿ ನಮಗೆ ಕೊಡಿ ಅಂತ ಕೇಳಿದ್ರು. 11th ಸೈನ್ ಮಾಡಿ ಅಂತಂದರು. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಿದ್ದೀನಿ. ಯಾಕಂತಂದರೆ ಮೊದಲ ಪ್ರಯತ್ನ ಗೆಲ್ಲದೆ ಸಾಕಷ್ಟು ಇದಾಗ್ತದೆ, ಅದರಲ್ಲೂ ಸಾಕಷ್ಟು ಸವಾಲುಗಳ ಮಧ್ಯೆ ನಾವು ಗೆದ್ದಿದ್ವಿ. ಇದು ಕನ್ನಡ ಜನ ಅವರು ಪ್ರೀತಿ ಮಾಡಿದ್ದಾರೆ, ಅವರಂಥ ಕಂಟೆಂಟ್ ಬೇಕು ಅಂತ ಬಯಸಿದ್ದಾರೆ, ಅಂಥ ಕಂಟೆಂಟ್ ಕೊಟ್ಟಿದ್ದೀವಿ. ತುಂಬ ಖುಷಿ ಆಯಿತು. ಇನ್ನೂ ಇದು ಯಾವ ಥಿಯೇಟ್ರ್ ತೆಗೆದಿಲ್ಲ, ಎಲ್ಲ ಥಿಯೇಟರ್ಸು ಹಂಗೆ ಇದ್ದಾವೆ, ಎಲ್ಲ ರನ್ ಆಗ್ತಾಯಿದೆ. ಇನ್ನು ಮುಂದೆ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಸೊ ಅದು ನಾನು ನನ್ನ ಪ್ರೇಕ್ಷಕರಿಗೆ, ನನ್ನ ಕನ್ನಡ ಜನತೆಗೆ ನಾನು ಥ್ಯಾಂಕ್ಸ್ ಹೇಳೋದು ಇಷ್ಟಪಡ್ತೀನಿ. ಹಾಂ, ಸೊ ಈಗ ತಾನೇ ಶಾಸಕನಾಗಿ ಎಂಟ್ರಿ ಆಗಿದ್ದೀನಿ. ಆಫ್ ಆ್ಯಂಡ್ 50-50 ಇದ್ದೀನಿ. ನನ್ನ ಮುಂದೆ ಸವಾಲು ಈಗ ಗಣೇಶ್ ಸರ್ದು 4 ಭಾಷೆದಲ್ಲಿ ಮಾಡಿದ್ದೀನಲ್ಲ, ಅದು 4 ಸ್ಥಳದಲ್ಲಿ ಭಾಷೆಯಲ್ಲಿ ಬಿಡಬೇಕಂತಿದೆ. ಇದೇ ತಿಂಗಳು 26ನೇ ತಾರೀಕು ನಮ್ಮ ಅಯೋಧ್ಯದಲ್ಲಿ ಒಂದು ಸಾಂಗ್ ರಿಲೀಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲ ಪ್ರಯತ್ನ ನಡೀತಾ ಇದೆ. ಅದರಿಂದ ನೀವಿನ್ನೂ ಸಪೋರ್ಟ್ ಮಾಡಿದ್ರೆ, ಹೊಸ ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನಿಷ್ಟು ಜಾಸ್ತಿ ಮಾಡ್ತೀನಿ, ಆಯ್ತಲ್ಲ. ಸೊ ಅದರಿಂದ ನಾವು ಗೆದ್ದರೆ, ಒಂದು ಸಿನಿಮಾ ಗೆದ್ದರೆ 5 ಮಾಡ್ತೀವಿ, ಆಯ್ತಲ್ವ. ನಮ್ಮ ಸಿನಿಮಾ ಗೆದ್ದಿದೆ, ಖಂಡಿತ ಒಳ್ಳೆ ಸಿನಿಮಾ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸರಿ, ಇಲ್ಲ, ನಾನು ಬಯಲು ಹೇಳೋಂಗಿಲ್ಲ. ಪ್ರೋಟೋಕಾಲ್ ಪ್ರಕಾರ ನಾನು ಶಾಸಕನಾಗಿದ್ದೀನಲ್ವಾ, ನಾನು ಹೇಳೋಂಗಿಲ್ಲ, ಅದಲ್ವ. ನಾನು ಹೆಂಡತಿ ಬಂದು ಹೇಳಬೇಕು, ಯಾಕೆ ಹೇಳಿ, ಪ್ರೊಡ್ಯೂಸರ್ ಅವರು. ಅದರಿಂದ ಅವ್ರು ಬಂದು ಹೇಳಬೇಕು. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಕೆಲವು ಕಾನೂನು ತೊಡಕಿರ್ತದಲ್ಲ, ನಾನು ಹೇಳೋಂಗಿಲ್ಲ. ಸೊ ಅದರಿಂದ ಮ್ಯಾಂಡೇಟ್ ಆಗ್ಬಿಡ್ತದೆ. ಸೊ ಅದರಿಂದ 25ನೇ ತಾರೀಕು ಸಕ್ಸಸ್ ಮೀಟ್ ಇದೆ. ನಿಮ್ಮೆಲ್ಲರ ಜೊತೆ ಊಟ ಮಾಡಿ ಇದು ಸಭೆ ನೆನಪನ್ನು, ಈ ಗಳಿಗೆಯನ್ನು ಹಂಚ್ಕೊತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.